ಹಲೋ ಎವ್ರಿವನ್. ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 18ನೇ ಪ್ರಶ್ನೆ. ಕೊಯ್ಲು ಎಂದರೇನು? ಕೊಯ್ಲು ಎಂದರೇನು? ಬಹಳ ಸುಲಭದ ಪ್ರಶ್ನೆ ಅಲ್ವಾ? ಕೊಯ್ಲು ಅಂದ್ರೆ ಏನು? ಹಾಗಿದ್ರೆ ಈ ಚಿತ್ರವನ್ನ ನೋಡಿಯೇ ನೀವು ಉತ್ತರವನ್ನ ಹೇಳ್ಬಹುದು. ಇಲ್ಲಿ ನೋಡಿ, ಬೆಳೆಗಳು ಬೆಳೆದು ನಿಂತಿದೆ. ಇಲ್ಲಿ ಭತ್ತ ಏನಿದೆ ಬೆಳೆದು ನಿಂತಿದೆ, ಫಸಲನ್ನ ಕೊಟ್ಟಿದೆ. ಇದನ್ನ ಕಟಾವು ಮಾಡ್ತಿದಾರಲ್ಲ, ಇದನ್ನ ನಾವು ಕೊಯ್ಲು ಅಂತ ಕರಿತೀವಿ. ನೀವು ಇದನ್ನ ನಿಮ್ಮ ತಂದೆ ಅಥವಾ ಯಾರೇ ಜಮೀನಿನಲ್ಲಿ ಕೆಲಸ ಮಾಡುವಂತವರು ಕೊಯ್ಲನ್ನ ಮಾಡಿರೋದನ್ನ ನೋಡಿರ್ಬಹುದು. ಹಾಗಾದ್ರೆ ಕೊಯ್ಲು ಎಂದರೇನು? ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಪ್ರಕ್ರಿಯೆಯೇ ಕೊಯ್ಲು ಅಂತ ಹೇಳ್ತೀವಿ. ಪಕ್ವವಾದ ನಂತರ ಬೆಳೆ, ಈಗ ನಾವು ಬಿತ್ತನೆ ಮಾಡ್ತೀವಿ, ಗಿಡ ಒಂದ್ ಹಂತಕ್ಕೆ ಬರ್ತದೆ, ಕೊಯ್ಲು ಮಾಡ್ಬಿಡೋದಲ್ಲ, ಅದು ಪಕ್ವವಾಗಬೇಕು. ಪಕ್ವವಾದ ನಂತರ ನಾವು ಬೆಳೆಯನ್ನ ಕತ್ತರಿಸುವ ಪ್ರಕ್ರಿಯೆ ಏನಿರ್ತದೆ ಅದನ್ನ ಕೊಯ್ಲು ಅಂತ ಕರಿತೀವಿ. ಬೆಳೆಯ ಕೊಯ್ಲು ಒಂದು ಪ್ರಮುಖವಾದ ಕೆಲಸ. ಕೊಯ್ಲು ಮಾಡುವಾಗ ಬೆಳೆ ಸಸ್ಯಗಳನ್ನು ಬುಡ ಸಮೇತ ಕೀಳುತ್ತಾರೆ ಅಥವಾ ನೆಲಮಟ್ಟಕ್ಕೆ ಕತ್ತರಿಸುತ್ತಾರೆ. ಈಗ ಕೆಲವೊಂದು ಬೆಳೆಯನ್ನ ನೋಡಿದ್ರೆ ಶೇಂಗಾ ಇರಬಹುದು, ಕ್ಯಾರೆಟ್, ಮೂಲಂಗಿ, ಇದನ್ನೆಲ್ಲ ನಾವು ಬುಡ ಸಮೇತ ಕೀಳ್ಬೇಕು ಅಲ್ವಾ? ಅವುಗಳ ಬೇರುಗಳಲ್ಲೇ ನಮ್ಗೆ ಬೆಳೆ ಸಿಗುವಂತದ್ದು. ಆದ್ರೆ ಈಗ ಭತ್ತ, ಗೋಧಿ ಇವುಗಳನ್ನೆಲ್ಲ ನಾವು ಬೇರು ಸಮೇತ ಕೀಳಬೇಕು ಅಂತ ಇರೋದಿಲ್ಲ. ಈ ಚಿತ್ರದಲ್ಲಿ ತೋರಿಸುವಂತೆ ಅವುಗಳನ್ನ ನೆಲಮಟ್ಟಕ್ಕೆ ಕತ್ತರಿಸ್ತಾರೆ. ಅದರಿಂದ ಅವು ತೆನೆಯಲ್ಲಿ ಇರ್ತದಲ್ಲ, ಕಾಳುಗಳೆಲ್ಲ ಇರೋದು ತೆನೆಯಲ್ಲೇ ಆಗಿರ್ತದೆ. ಹಾಗಾಗಿ ನಮಗೆ ತೆನೆ ಸಿಕ್ಕರೆ ಸಾಕು. ಇಲ್ಲಿ ನೆಲಮಟ್ಟಕ್ಕೆ ಕತ್ತರಿಸುತ್ತಾರೆ. ಆದ್ರೆ ನಿಮ್ಗೆ ಉತ್ತರ ಬರೆಯುವಾಗ ಇದ್ಯಾವುದು ಬೇಡ, ಇಷ್ಟು ಬರದೆ ಸಾಕು. ಕೊಯ್ಲು ಎಂದರೇನು ಅಂತ ಕೇಳಿದ್ರೆ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಪ್ರಕ್ರಿಯೆಯನ್ನು ಕೊಯ್ಲು ಎನ್ನುತ್ತಾರೆ. ಸುಲಭ ಇದೆ ಅಲ್ವಾ?